ನಮಸ್ಕಾರ ಸ್ನೇಹಿತರೆ, KCET ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ಓಕೆ, ಈ ಒಂದು ವಿಡಿಯೋದಲ್ಲಿ ಏನಂತಂದರೆ ನಿಮಗೆ ಬಹುಮುಖ್ಯವಾಗಿ ಕಡೆಯಿಂದ 2 ಗುಡ್ ನ್ಯೂಸು ಬಂದಿದೆ. ಅದು ಏನಂತಂದು ಇವಾಗ ತಿಳಿಸ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂದರೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ, ಯಾಕಂದರೆ ಮುಂದೆ ಬರುವಂಥ ಎಲ್ಲವೂ ಅಪ್ಡೇಟ್ಗಳು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಸರಿ ಸ್ನೇಹಿತರೆ, ಒಂದು ನಿಮಗೆ ವೆಬ್ಸೈಟಲ್ಲಿ ಬಂದಿರೋದು ಕೂಡ ತೋರಿಸ್ತೀನಿ, ನಿಮಗೆ ಟ್ವಿಟರಲ್ಲಿ ಕೂಡ ಬಂದೈತೆ. ಟ್ವಿಟರಲ್ಲಿ ಮೊದಲು ಏನು ಬಂದೈತೆ ನೋಡ್ತೀನಿ. ಓಕೆ, UGCET 2025 ಫಲಿತಾಂಶ ಪ್ರಕಟವಾಗದ ಅಭ್ಯರ್ಥಿಗಳಿಗೆ ತಮ್ಮ ಅರ್ಹತಾ ಪರೀಕ್ಷೆಯ ಅಂಕಗಳನ್ನು ದಾಖಲಿಸಲು KA ತನ್ನ ವೆಬ್ಸೈಟ್ನಲ್ಲಿ ಲಿಂಕ್ ಬಿಡುಗಡೆ ಮಾಡಿದೆ. ಅಂಕ ದಾಖಲಿಸಿದವರಿಗೆ ಮೇ 29 ನಂತರ ಸ್ಪಾಟ್ ರ್ಯಾಂಕ್ ನೀಡಲಾಗುವುದು. ಈ ಕೆಳಗಿನ ಲಿಂಕನ್ನು ಒತ್ತಿ ಅಂತಂದರೆ ಅವ್ರು ಹೇಳಿದ್ರು, ಯಾವಾಗ KCET ನಿಮ್ಮ ರಿಸಲ್ಟ್ ಅಂತ ಬಂತು ಮೊನ್ನೆ, ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ರ್ಯಾಂಕ್ ಅನ್ನೋದು ಶೋ ಆಗಿಲ್ಲ. ಸೊ ಅಂಥ ಒಂದು ಸ್ಟೂಡೆಂಟ್ಸ್ ಏನು ಮಾಡಬೇಕಪ್ಪ ಅಂತಂದರೆ, ಇವಾಗ ಹುಡುಗರು ಯಾರಿಗೆಲ್ಲ ಬಂದಿಲ್ಲ ಆ ಒಂದು ಸ್ಟೂಡೆಂಟ್ಸ್ ನೀವು ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಒಂದು ಲಿಂಕನ್ನು ಕೊಡ್ತೀನಿ. ಆ ಲಿಂಕಿಗೆ ನೀವು ಮಾರ್ಕ್ಸ್ ಎಂಟ್ರಿ ಮಾಡಿದ್ರೆ ಒಂದು ಸ್ಪಾಟ್ ರ್ಯಾಂಕ್ ಒಂದು ಲಿಂಕನ್ನು ಬಿಡ್ತೀನಿ, ಅವತ್ತು ನೀವು ರಿಸಲ್ಟ್ನ ಚೆಕ್ಔಟ್ ಮಾಡ್ಕೋಬೋದು ಅಂತ ಹೇಳಿದರು. ಸೊ ಅಂದಾಗೆ ನಿಮ್ಗೆ ಇಲ್ಲಿ ಗೊತ್ತಿರುವ ವೆಬ್ಸೈಟಲ್ಲಿ ಬಂತಂದರೆ ಇವಾಗ ಏನೊಂದು ಅಪ್ಡೇಟ್ ಆಗಿದೆ ನೋಡಿ. ಸ್ವಲ್ಪ ಸ್ಕ್ರಾಲ್ ಮಾಡಿ ನಿಮಗೆ ತೋರಿಸ್ತೀನಿ. ಬೇಕಾದ್ರೆ ಇಲ್ಲಿ ಕಾಣಿಸ್ತಿದೆ, ನಿಮಗೆ ಒಂದೇದೇ ಕಾಣಿಸ್ತದೆ ಈಗ. ಓಕೆ, ಇದರಲ್ಲಿ ಯಾರಿಗೆಲ್ಲ ಏನಪ್ಪ ಅಂತಂದರೆ ಮಾರ್ಕ್ಸ್ ಈ ಸ್ಟೋರ್ಗೆ ರಿಸಲ್ಟ್ ಯಾರೆಲ್ಲ ಬಂದಿಲ್ಲ, ನೀವು ಏನು ಮಾಡ್ಬೇಕಂತಂದರೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಲೈಕ್ ಎಕ್ಸಾಂಪಲ್ ಇಲ್ಲಿ UGCET 2025 ರ್ಯಾಂಕ್ ಪಡೆಯದ ಅಭ್ಯರ್ಥಿಗಳಿಗೆ ಅಂಕಗಳನ್ನು ನಮೂದಿಸುವ ಲಿಂಕನ್ನು ಕೊಟ್ಟಿದ್ದಾರೆ. ಆ ಲಿಂಕ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡ್ಕೊಂತಂದರೆ ಏನು ಬರ್ತಂತಂದರೆ ಒಂದು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡಿ. ಇಲ್ಲಿ ಏನು ಮಾಡ್ಬೇಕಂತಂದರೆ ನೀವು ಜಸ್ಟ್ ಮೊದಲು ಲಾಗಿನ್ ಆಗಬೇಕು. ಲಾಗಿನ್ ಆಗಿ ಏನು ಮಾಡಬೇಕು, ರಿಜಿಸ್ಟರ್ ನಂಬರ್ ಹಾಕಬೇಕು, ಪಾಸ್ವರ್ಡ್ ಹಾಕಬೇಕು, ಕ್ಯಾಪ್ಚರ್ ಕೋಡ್ ಹಾಕಿ ನೆಕ್ಸ್ಟ್ ಲಾಗಿನ್ ಕೊಡಬೇಕಾಗುತ್ತದೆ. ಓಕೆ, ಯಾರಿಗೆಲ್ಲ ಇನ್ ಕೇಸ್ ಪಾಸ್ವರ್ಡ್ ನೆನಪಿಲ್ಲೋ ಏನು ಮಾಡ್ಬೇಕಪ್ಪ ಅಂತಂದರೆ, ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಬಿಟ್ಟು ವಾಪಸ್ ನೀವು ತಿರ್ಗಿ ಏನಂತಂದರೆ ರಿಜಿಸ್ಟರ್ ನಂಬರ್ ಹಾಕಿ ಮತ್ತೆ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ. ಹೊಸ ಪಾಸ್ವರ್ಡ್ ಹಾಕ್ಕೊಂಡು ನೆಕ್ಸ್ಟ್ ಅದಾದ ನಂತರ ಎಂಟರ್ ಕ್ಯಾಪ್ಚರ್ ಕೊಟ್ಟಾದ ನಂತರ ಜಸ್ಟ್ ಏನಪ್ಪ ಅಂತಂದರೆ ಲಾಗಿನ್ ಆಗ್ತದೆ. ಲಾಗಿನ್ ಆದ ತಕ್ಷಣ ನೀವು ಕೆಲವೊಂದಿಷ್ಟು ಹುಡುಗರಿಗೆ ಯಾರಿಗೆಲ್ಲ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲೋ, ರಿಜಿಸ್ಟರ್ ನಂಬರ್ ಏನಾದರೂ ತಪ್ಪಾಕೈತಂದರೆ ಇವಾಗ ಸರಿಯಾಗಿ ಮಾರ್ಕ್ಸ್ ಎಂಟ್ರಿ ಮಾಡಿ. ಮಾರ್ಕ್ಸ್ ಎಂಟ್ರಿ ಎಲ್ಲಿವರೆಗೂ ಟೈಮ್ ಇರ್ತದೆ. ಓಕೆ, ಯಾರೆಲ್ಲ ಸ್ಪಾಟ್ ರ್ಯಾಂಕ್ ಪಡಿಬೇಕಂತಂದರೆ ನೀವು ಮಾರ್ಕ್ಸ್ ಎಂಟ್ರಿನ ಏನು ಮಾಡ್ಬೇಕಂತಂದರೆ ಎಂಟ್ರಿ ಮಾಡಲೇಬೇಕು. ಸೊ ಹಂಗಾಗಿ ಹುಡುಗರು ಇವಾಗ ಯಾರೆಲ್ಲ ರಿಸಲ್ಟ್ ಶೋ ಆಗಿಲ್ಲ ಆ ಒಂದು ಸ್ಟೂಡೆಂಟ್ಸ್ ಮಾತ್ರ, ಈಗಾಗಲೇ ರಿಸಲ್ಟ್ ಬಂದವರು ಮತ್ತೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಸರಿ, ಇಲ್ಲಿ ಯಾರಿಗೆಲ್ಲ ರಿಸಲ್ಟಲ್ಲಿ ಮಾರ್ಕ್ಸ್ ಅಂದರೆ ರ್ಯಾಂಕ್ ಶೋ ಆಗಿಲ್ಲ ಅವರೊಂದು ಮಾತ್ರ ಸ್ಟೂಡೆಂಟ್ಸು ನೀವು ಎಂಟ್ರಿ ಮಾಡಬೇಕಾಗ್ತದೆ. ಹಂಗಾದರೆ ಮಾತ್ರ ನಿಮಗೆ 29ನೇ ತಾರೀಕು ನಿಮ್ಮೊಂದು ಸ್ಪಾಟ್ ರ್ಯಾಂಕ್ ನಿಮ್ಮದು ಒಂದು ರ್ಯಾಂಕ್ ಶೋ ಆಗ್ತದೆ. ಸೊ ಕೆಲವೊಂದು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗ್ತದೆ. ಈಗ ಸ್ಪಾಟ್ ರ್ಯಾಂಕು ಮತ್ತು ಈಗ ಬಂದಿರುವಂಥ ರ್ಯಾಂಕಿಗೆ ಸ್ವಲ್ಪ ವೇರಿಯೇಷನ್ ಆಗುತ್ತಂತ. ಸೊ ಖಂಡಿತವಾಗ್ಲೂ ಕೂಡ ವೇರಿಯೇಷನ್ ಆಗಲ್ಲ, ಯಾಕಂದರೆ ಅಲ್ಲಿ ಡೆಸಿಬಲ್ ಚೇಂಜ್ ಮಾಡ್ತಾರೆ. ಓಕೆ, ಡೆಸಿಬಲ್ ಚೇಂಜ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ಚೇಂಜಸ್ ಅಂತೂ ಆಗಲ್ಲ. ಆಟೋಮೆಟಿಕ್ ಸಾಫ್ಟ್ವೇರ್ ಬೇಸ್ ಯಾವ್ದು ರ್ಯಾಂಕ್ ಫಸ್ಟ್ ಯಾವ್ದು ರ್ಯಾಂಕ್ ಸೆಕೆಂಡ್ ಅದ ಅವ್ರಿಗೆ ಅದಕ್ಕೆ ಆಟೋಮೆಟಿಕ್ ಗೊತ್ತಾಗುತ್ತೆ. ಸೊ ಸ್ಟೂಡೆಂಟ್ಸ್ ಇಷ್ಟೇ ಅರ್ಥ ಮಾಡ್ಕೋಬೇಕು. ನೀವು ಇವಾಗ ಯಾರಿಗೆಲ್ಲ ಬಂದಿಲ್ಲ ಆ ಒಂದು ಸ್ಟೂಡೆಂಟ್ಸ್ಗೆ ಹೇಳಿ ಹೋಗಿಬಿಟ್ಟು KAದಲ್ಲಿ ಹೊಸದಾಗಿ ಒಂದು ಲಿಂಕ್ ಬಿಟ್ಟಿದ್ರೆ ಅಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಹೇಳಿ. ಓಕೆ, ಹಂಗಾದ್ರೆ 29ನೇ ತಾರೀಕು ಹೊಸದಾಗಿ ಮತ್ತೆ ಸ್ಪಾಟ್ ರ್ಯಾಂಕ್ ಫಲಿತಾಂಶ ಅಂತ ಬರ್ತದೆ. ಸೊ ಅಲ್ಲಿ ಡೈರೆಕ್ಟ್ ಲಿಂಕ್ ಚೆಕ್ ಮಾಡ್ಕೋಬೋದು. ಓಕೆ ಸರಿ, ಇದೇ ರೀತಿಯಾಗಿ ಏನೋ ಒಂದು ಕಡೆಯಿಂದ ಒಂದು ಅಪ್ಡೇಟ್ ಬಂದ ತಿಳಿಸ್ತಿರ್ತೀವಿ. ಸೊ ಹಂಗಾಗಿ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.